ಜೊಯ್ಡಾ ತಾಲೂಕಿನ ಸೂಪಾ ಅಣೆಕಟ್ಟಿನ ವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ಕೇವಲ 3 ಕಿಲೋಮೀಟರ್ ಅಂತರದಲ್ಲಿರುವ ಅವೇಡಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಾಡಗುಂದ ಗ್ರಾಮದವರು ಇಂದಿಗೂ ಕತ್ತಲಲ್ಲಿ ಜೀವನ ಸಾಗಿಸುವಂತಾಗಿದೆ. ಸ್ವಾತಂತ್ರ್ಯಕ್ಕೆ 79 ವರ್ಷಗಳು ಪೂರ್ತಿಯಾಗಿದ್ರೂ ಬಾಡಗುಂದ ಗ್ರಾಮಕ್ಕೆ ಇನ್ನೂ ಸರಿಯಾದ ವಿದ್ಯುತ್ ಸರಬರಾಜು ಲಭಿಸದಿರುವುದು ಆಶ್ಚರ್ಯಕರ ಸಂಗತಿಯಾಗಿದೆ. ಗ್ರಾಮದಲ್ಲಿರುವ 8ಕ್ಕೂ ಹೆಚ್ಚು ಮನೆಗಳಿಗೆ ವಿದ್ಯುತ್ ಕೊಂಡೊಯ್ಯಲು ಸಿಮೆಂಟ್ ಕಂಬಗಳ ಬದಲಾಗಿ ಗ್ರಾಮಸ್ಥರೇ ತಮ್ಮ ಖರ್ಚಿನಲ್ಲಿ ಮರದ ಕಂಬಗಳನ್ನ ನಾಟಿ ಮಾಡಿ ಅದಕ್ಕೆ ತಂತಿಗಳನ್ನ ಕಟ್ಟಿ ಮನೆ ಮನೆಗೆ ವಿದ್ಯುತ್ ತಲುಪಿಸಿದ್ದಾರೆ. ಕೆಲವೆಡೆ ಮರದ ಕೊಂಬೆಗಳಿಗೆ ತಂತಿ ಕಟ್ಟಲಾಗಿದೆ. ಆ ಮರದ ಕಂಬ ಮತ್ತು ಕೊಂಬೆಗಳಿಂದ ಹಾದು ಹೋಗುವ ತಂತಿಗಳಿಗೆ ಗ್ರಾಮ ಪಂಚಾಯತ್ ಮೂಲಕ ಬಲ್ಬ್ ಅಳವಡಿಸಲಾಗಿದೆ. ಸರಿಯಾದ ಕಂಬಗಳಿಲ್ಲದೆ ಇರುವ ಕಾರಣದಿಂದಾಗಿ ಅನೇಕ ಕಡೆ ತಂತಿಗಳು ಕೆಳಗೆ ನೇತಾಡುತ್ತಿವೆ. ಮಳೆಗಾಲದಲ್ಲಿ ಈ ತಂತಿಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಮರ, ಕಂಬ ಮತ್ತು ನೆಲಕ್ಕೆ ವಿದ್ಯುತ್ ಇಳಿಯುವ ಸಾಧ್ಯತೆ ಹೆಚ್ಚಾಗಿದೆ. ಇದರಿಂದಾಗಿ ಶಾಲಾ ಮಕ್ಕಳು, ಗ್ರಾಮಸ್ಥರು, ದನಕರುಗಳು ಮತ್ತು ಪ್ರವಾಸಿಗರು ಅಪಾಯಕ್ಕೆ ಒಳಗಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಗಾಲದಲ್ಲಿ ಈ ತಂತಿಗಳಿಂದ ಅಪಘಾತಗಳು ಸಂಭವಿಸುವ ಹೆಚ್ಚಿನ ಸಾಧ್ಯತೆಗಳಿವೆ. ಅವೇಡಾ ಗ್ರಾಮ ಪಂಚಾಯತ್ ಸಿಮೆಂಟ್ ಕಂಬ ಅಳವಡಿಸುವ ಸೂಕ್ತ ಕ್ರಮದಲ್ಲಿ ವಿಫಲಗೊಂಡಿದೆ. ಹಾಗೆಯೇ ಕೆಇಬಿ ಇಲಾಖೆಯು ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರಿದೆ. ಇದರಿಂದಾಗಿ ಗ್ರಾಮದಲ್ಲಿ ಇಂದಿಗೂ ಸರಿಯಾದ ವಿದ್ಯುತ್ ಪೂರೈಕೆ ಆಗಿಲ್ಲ. ಸಿಮೆಂಟ್ ಕಂಬ ಹಾಕಲು ಅನುಮತಿ ಇಲ್ಲ ಎಂದು ಕೆಇಬಿ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಆದರೆ ಅದೇ ಇಲಾಖೆ ಗ್ರಾಮದಲ್ಲಿ ವಿದ್ಯುತ್ ಮೀಟರ್ ಅಳವಡಿಸಿದ್ದು ಇಂದಿಗೂ ನಿಯಮಿತವಾಗಿ ಬಿಲ್ ವಸೂಲಿಸುತ್ತಿಲ್ಲ. ಇನ್ನೊಂದು ಉದಾಹರಣೆಯಾಗಿ ಇತ್ತೀಚೆಗೆ ಮುರಿದ ಹಳೆ ಮರದ ಕಂಬವನ್ನ ಕೆಇಬಿ ಅಧಿಕಾರಿಗಳು ಬದಲಿಸಿ ಹೊಸ ಮರದ ಕಂಬವನ್ನ ಹಾಕಿದ್ದಾರೆ. ಹಾಗಾದ್ರೆ ಸಿಮೆಂಟ್ ಕಂಬ ಹಾಕಲು ಅನುಮತಿ ಇಲ್ಲದ ಅಧಿಕಾರಿಗಳಿಗೆ ಮರದ ಕಂಬ ಬದಲಾಯಿಸಲು ಹೇಗೆ ಅನುಮತಿ ಸಿಗುತ್ತದೆ ಎಂಬ ಪ್ರಶ್ನೆ ಎದ್ದಿದೆ. ಗ್ರಾಮಸ್ಥರು ಅನೇಕ ಬಾರಿ ಅವೇಡಾ ಗ್ರಾಮ ಪಂಚಾಯತ್ ಹಾಗೂ ಕೆಇಬಿ ಇಲಾಖೆಗೆ ಮನವಿ ಸಲ್ಲಿಸಿದ್ದಾರೆ. ಹಾಗೂ ಇತ್ತೀಚೆಗೆ ಗಣೇಶಗುಡಿಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಬಂದಿದ್ದ ಜಿಲ್ಲಾಧಿಕಾರಿಗಳಿಗೆ ಸಮಸ್ಯೆ ತಿಳಿಸಿದ್ರೂ ಸಹ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ. ಬಾಡಗುಂದ, ಗಣೇಶ್ ಗುಡಿ, ಇಳವಾ ಪ್ರದೇಶದ ಕಾಳಿ ನದಿಯ ತೀರದಲ್ಲಿ ವಸತಿಯಾಗಿದ್ದು ದಾಂಡೇಲಿ ಮತ್ತು ಜೊಯ್ಡಾದ ಪ್ರವಾಸೋದ್ಯಮದ ಪ್ರಮುಖ ಕೇಂದ್ರವೆಂದು ಪರಿಗಣಿಸಲಾಗಿದೆ. ಆದರೆ ಪ್ರವಾಸಿಗರು ಆಗಾಗ ಭೇಟಿ ನೀಡುವ ಈ ಗ್ರಾಮದಲ್ಲಿ ಇನ್ನೂ ಸಿಮೆಂಟ್ ಕಂಬಗಳ ಮೂಲಕ ವಿದ್ಯುತ್ ಪೂರೈಕೆ ಆಗದಿರುವುದು ಆಶ್ಚರ್ಯದ ಸಂಗತಿ. ನಾವು ನಿಯಮಿತವಾಗಿ ವಿದ್ಯುತ್ ಬಿಲ್ ಕಟ್ಟುತ್ತೇವೆ. ಸರ್ಕಾರ ಮನೆ ಮನೆಗೆ ಮೀಟರ್ ಅಳವಡಿಸಿದೆ. ಆದರೆ ಸಿಮೆಂಟ್ ಕಂಬ ಹಾಕಲು ಅನುಮತಿ ಇಲ್ಲ ಎಂದು ಹೇಳುತ್ತಾರೆ. ಹೀಗಾದ್ರೆ ಇನ್ನು ಎಷ್ಟು ವರ್ಷ ನಾವು ಈ ಅಪಾಯಕಾರಿಯಾದ ಮರದ ಕಂಬಗಳಿಂದ ವಿದ್ಯುತ್ ಬಳಸಬೇಕು ಎಂದು ಗ್ರಾಮಸ್ಥರು ಪ್ರಶ್ನಿಸಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಬೊಮ್ಮು ಪೋಂಡೆ, ಜೊಯ್ಡಾ. ಸುಮಾರು ದಿವಸ ಆಯ್ತು. ಇಲ್ಲಿ ಮೊದಲು ಕಂಬ ಇತ್ತಾ? ಇಲ್ಲ ರೀ, ಕಂಬನೇ ಇಲ್ಲ. ಈಗ ಸರ್ ನ್ಯೂ ಇಯರ್ ನಿಮ್ಗೆ ಕೊಡ್ಬೇಕು, ಪಂಚಾಯತ್ ಲೆಟರ್ ಕೊಡ್ಬೇಕು ಕಂಬ ಬಗ್ಗೆ. ಆಕ್ಚುಲಿ ಪಂಚಾಯತ್ ಅವ್ರು ನಮ್ಗೆ ಹೇಳಿದ್ರು ಲೆಟರ್. ನೀವು ನಮಗೆ ಲೆಟರ್ ಕೊಟ್ರಿ? ಕೊಟ್ಟಿದ್ದೈತಿಲ್ರಿ? ಆಯ್ತು, ಆಫೀಸ್ ಕೊಟ್ಟಿದ್ದೈತಿ. ಕೊಟ್ಟಿದ್ದೈತಿ. ನಮ್ ನಿಮ್ಗೆ ಅದೇ ರೀ ಕೊಟ್ಟಿದ್ದೈತಿ. ಅದು ನಿಮ್ಗೆ ಆಯ್ತು, ಯಾವಾಗಂತ ಗೊತ್ತಿಲ್ಲ, ಅವ್ರು ಕೊಟ್ಟಿದ್ದೈತಿ. ಅದು ಎಷ್ಟು ಈಗ ಪಂಚಾಯತ್ ಹೇಳ್ತಾರ ಇಲ್ಲ ಮಾಡ್ಕೊಡ್ತಾನೆ, ನಾವೆಲ್ಲ ಮಾಡಿದೈತಿ ಅಂತ ಹೇಳ್ತಾರ ಅವ್ರು. ಒಂದು 6 ತಿಂಗಳಿಂದ ಕೊಟ್ಟಿರಿ ಅಂತ ತಿಳ್ಕೊಳ್ಳಿ. 2 ದಿವಸ ಯಾಕೆ ಬಿಟ್ರಿ? ಮತ್ತೆ ನೀವು ಕೇಳ್ಬೇಕಾಗಿತ್ತಲ್ಲ. ಯಾರು ಎಷ್ಟು ಸತಿ ಒಂದು ಪಂಚಾಯತ್ ಕೇಳಿದ್ರೆ ಪಂಚಾಯತ್ ಕೊಟ್ಟಿದ್ದೀವಿ, ನಿಮ್ ಕೆಬಿ ಆಫೀಸ್ ಕೊಟ್ಟಿದ್ದೀವಿ. ಕೆಬಿ ಕೊಟ್ಟಿರಲ್ಲ, ಮತ್ತೆ ಯಾಕೆ ಡಿಲೇ ಯಾಕೆ ಮಾಡಿ ನೋಡಿದಾರೆ? ಈಗ ಹೇಳ್ತಾರಲ್ರಿ ಮಾಡ್ತೀನಿ ಅಂತ ಹೇಳಿ. ಎಷ್ಟು ದಿವಸ ನಾವು ಮಾಡ್ತೀನಿ ಅಂತ ಹೇಳಿ. ನಿಮ್ ಕಡೆ ಏನಿಲ್ಲಲ್ಲ, ನಿಮ್ ಕಡೆ ಏನಿಲ್ಲಲ್ಲ. ಆಯ್ತು ಸರಿ, ಆಯ್ತು ರೀ. ನಿಮ್ ಕಡೆ ಇಲ್ಲ ಅಂದ್ರೆ ನಾವು ನಿಮ್ ಕಡೆ ಇದು ಮಾಡುದಿಲ್ಲ. ನಮ್ ಸೆಕ್ಷನ್ ಆಫೀಸರ್ ತಿಳಿಸ್ರಿ, ಲೆಟರ್ ಕೊಡ್ರಿ, ಅದ್ರ ಮುಂದಿನ ಕ್ರಮ ಅವ್ರು ತಗೋತಾರ. ನಮ್ ಕೈಯಾಗ ಏನು ಇಲ್ಲ. ಇಲ್ಲ ನಾ ಈಗ ನೋಡ್ರಿ, ಅದ್ ಗಿಡ ಬಿದ್ರೆ ನಾವು ಮನೆಗೆ ಇರುದಿಲ್ಲ. ಹುಡುಗರು ಇರ್ತಾರ್ರಿ, ಶಾಲೆ ಹುಡುಗರು. ನಾವ್ ಎಲ್ಲಿ ಕೆಲಸ ಹೋಗಿದಿರ್ತೀವಿ, ಅವ್ರು ಬಂದ್ ಏನಾರ ಇಲ್ಲಿ ಇದಾದ್ರೆ ಈಗ ಯಾರು ಜವಾಬ್ದಾರಿ? ಆಮೇಲೆ ನೋಡೋಣ ಹೇಳೋಗಿಲ್ಲ ನೀವು? ನೀವು ಹೇಳಿಲ್ಲ ಏನ್ ಕಂಬ ಹಾಕುದ್ರೆ? ಕಂಬ ಕೊಡ್ತಾನೆ ಅಂತ ಹೇಳಿಲ್ರಿ. ವೈರಿ ಒಳಗೆ ನೀವ್ ಏನ್ ಹೇಳಿದ್ರೆ ನಂಗೆ ಸದ್ಯ ಅಲ್ಲಿಂದ ತೋಡ್ರಿ ಆಮೇಲೆ ಹಾಕೊಡ್ತೀನಿ ಅಂತ ಹೇಳಿದ್ರಲ್ಲ. ಸರಿ, ಅಲ್ಲಿಂದ ತಗೊಂಡ್ ಕಂಬದಿಂದ ತಗೊಂಡ್ ಹೇಳಿದ್ರೆ ನೀವು ಹೇಳಿದ್ದಕ್ಕೆ ಕಂಬ ಅಲ್ಲ, ಸದ್ಯ ತೋಡ್ರಿ. ಇಲ್ಲಿಂದ ಸನಿ ಆ ಕಂಬದ ಸನಿ ಆಕೈತಲ್ಲ ನಿಮ್ಗ. ಅಲ್ಲ ನಿಮ್ಗ ಇಲ್ಲಿಂದ ಸನಿ ಆಕೈತು, ನಿಮ್ಗೆ ಆ ಕಂಬದ ಸನಿ ಆಕೈತು. ನಿಂಗೆ ಇಲ್ಲಿಂದ ಸನಿ ಆಕೈತು, ಆ ಕಂಬದ ಸನಿ ಆಕೈತು. ನಿಮ್ಮ ಮನೇಲಿ ನಿಮ್ಮ ಮನೇಲಿ ನಿಮ್ಮ ಮನೆ ಅಲ್ಲಿ ಐತ್ರಿ. ನಿಮ್ಮ ಮನೆ ಅಲ್ಲಿ ಅಲ್ಲಿಂದ ದೂರ ಆಗತ್ತೆ, ಅದು ದೂರ ಆಗತ್ತೆ. ಅಲ್ಲಿಂದ ತಗೋದೆ ಯಾವ್ದು ಇದಕ್ಕೆ ಸನಿ ಆಕೈತು. ನಾನು ಅಂತೀನಿ, ನಾನು ಒಬ್ಬಂದೇ ಮನೆ ಇಲ್ಲ ಇಲ್ಲಿ. ಎಷ್ಟು ನೋಡ್ರಿ, ಕರೆಂಟ್ ಬಿಲ್ ತಗೋದಿಲ್ಲ ಇಲ್ಲ ರೀ, ನೀವು ಬಿಲ್
ತಗೋತಿರ್ಲಿಲ್ಲ ಹೇಳ್ರಿ ನಿಮ್ಗೆ ಎಲ್ಲ ಮೀಟರ್ ಮತ್ತೆ ಬಿಲ್ ಒಂದ್ ದಿವಸ ಕಟ್ಟಿಲ್ಲ ಅಂದ್ರೆ ಕಟ್ ಮಾಡ್ತಾರ ಅವ್ರು ಬಿಲ್ ಕಟ್ಟಿಲ್ಲ ಅಂದ್ರೆ ನಾ ಬರೋಕಿದ್ರ ಮುಂಚೆ ಇವರೇ ಫಿಟ್ಟಿಂಗ್ ಮಾಡಿ ಹೋಗಿದ್ದಾರೆ ನಾ ಬರೋಕಿದ್ರ ಮುಂಚೆ ಇವೆಲ್ಲ ಈ ಮನಿಗಳಿಗೆಲ್ಲ ಕರೆಂಟ್ ಇತ್ತ ನೀವು ಬಂದ ಎಷ್ಟು ವರ್ಷ ಆಯ್ತು ಒಂದು 7-8 ವರ್ಷ ಆಯ್ತು ಮತ್ತೆ ಅವಾಗಿನ ನೋಡ್ತಾ ಇದ್ರಲ್ಲ ಅದಕ್ಕಿದ್ರ ಮುಂಚೆ ಮತ್ತೆ ನೀವು ಬಂದ್ಮೇಲೆ ನಮ್ಗೆ ನಾವೆಲ್ಲ ಮೀಟರ್ ತಗೊಂಡಿದ್ದು ಹೌದಲ್ಲ ಯಾರು ಇವರೆಲ್ಲ ಇಲ್ಲ ಅದ ಮೊದ್ಲೇ ಮನೆ ಐತಿ ಮನೆ 1 2 3 4 ಮನೆ ಹೊಳೆದಿದ್ದು ಸ್ವಲ್ಪ ಕಾಳಜಿ ತಗೋಬೇಕು ಗೊತ್ತಾಯ್ತಾ ನೀವು ನಾ ಬಾಳ ಸಲ ಹೇಳಿದೇವೆ ಈಗ ನೋಡ್ರ ನಾವು ನಿಮ್ದೊಂದು ಈಗ ಏನಾದ್ರೆ ಆದ್ರೆ ಈಗ ಯಾರು ಜವಾಬ್ದಾರಿ ನಿಮ್ಗೆ ಅಷ್ಟೇ ರೀ ನೀವು ಲೆಟರ್ ಯಾರು ಕೊಟ್ಟಿರಿ ಕೆಬಿ ಕೊಟ್ಟಿವಿ ಮತ್ತೆ ನಾನು ಕೇಳಕ್ ಹೋಗ್ಬೇಡ್ರಿ ಜಗಳ ಆಡಕ್ಕಾಗತ್ತೆ ನೀವು ಬಂದ್ರೆ ಹೌದಲ್ಲ ನೀವು ಹಿಂಗೆಲ್ಲ ವಿಡಿಯೋ ಮಾಡ್ಕೋತ ಬಂದ್ರೆ ಕೆಲಸ ಆಗೋದಿಲ್ರಿ ಇಲ್ಲಿ ಕೇಳ್ರಿ ನೀವು ಏನೋ ವಿಡಿಯೋ ಮಾಡ್ಕೋರಿ ಅದನ್ನ ನೀವು ಕರೆಂಟ್ ನೋಡ್ರಿ ಅಷ್ಟೇ ಮುಂದೆ ನಾವು ನೋಡ್ಕೊಂಡು ಭಾಳ ಡೇಂಜರ್ ಆಗಿದೆ ಯಾಕಂದ್ರೆ ದನ ಆಡಾಡ್ತಾವ ಮಕ್ಕಳು ಆಡಾಡ್ತಾರೆ ಇವತ್ತೇನು ಗೊತ್ತಾಯ್ತಾ ಇದು 3 ದಿವಸ ಆಯ್ತು ಈಗ ಯಾವತ್ರಿ ಬಿದ್ದು 3 ದಿವಸ ಆಯ್ತು ಈಗ ನಂಗ ನಿನ್ನೆ ರಾತ್ರಿ ಗೊತ್ತಾಯ್ತ್ರಿ ಇಲ್ ಬಿಡ್ರಿ ನಾವೀಗ ಇದು ವಿಡಿಯೋ ಯಾಕ ಈಗ ದೇಶಪಾಂಡೆ ಸಾಹೇಬ್ ಕಡೆ ನಾವು ಹೊಂಟಿವಿ ಅದಕ್ಕೆ ನಿಮ್ಗೆ ಮಾಡಿದ್ವಿ ವಿಡಿಯೋ ನಾವೆಲ್ಲ ಅಲ್ಲಿ ಹೊಂಟಿವಿ ವಿಡಿಯೋ ತಗೊಂಡೆ ನೀವು ನೋಡ್ರಿ ನಿಮ್ ಬಟ್ ಅವ್ರು ಹೇಳ್ಬೇಕಲ್ಲ ಆತರ ಇದ್ರೆ ಅವ್ರು ನಾನು ಅಂತೀನಿ ಇವ್ರು ಕಷ್ಟ ಹೌದು ಬಟ್ ಇವ್ರು ನಮ್ ಮುಂದಿನ ದಾರಿ ತೋರ್ಸ್ಕೊಡ್ಬೇಕು ಈ ತರ ಇದೆ ನೀವು ಮಾಡ್ರಿ ಅಂತ ಹೇಳ್ಕೊಡ್ಬೇಕಲ್ಲ ಅಲ್ರಿ ನಾವೇನ್ ಹೇಳೋಣ್ರಿ ನಿಮ್ಗೆ ಲೆಟರ್ ಕೊಡ್ರಿ ಇಲ್ಲಿ ಲೆಟರ್ ಕೊಟ್ಟಿದ್ವಿ ಲೆಟರ್ ಕೊಡ್ರಿ ನಾನ್ ಮಾಡ್ರಿ ನನ್ ಕೈ ಕೊಟ್ರಿ ಲೆಟರ್ ನಿಮ್ ಕೈ ನಾನು ಆಫೀಸ್ ಕೊಟ್ಟಿರಲ್ಲ ನೀವು ಆಫೀಸ್ ಕೊಡ ಅಂತ ಹೇಳಿ ಆಫೀಸ್ ಕೊಟ್ಟಾಗಿದೆ ಬಂದಿದ್ದಲ್ಲ ಇಲ್ಲಿ ಕೇಳ್ರಿ ಇಬ್ರು ಬಂದಿರಲ್ಲ ಲೆಟರ್ ಕೊಟ್ಕೊಂಡು ಯಾರ ಕೈ ಕೊಟ್ರಿ ಈಗ ನಿಮ್ಗೆ ನಾವು ಅವಾಗ ಹೇಳಿದೆ ಇವ್ರ ಅಂದ್ರೆ ನಮ್ಗೆ ಪಂಚಾಯತಿ ಅವರು ಇದ್ ಮಾಡಿದ್ಮೇಲೆ ನಾವು ಹಾಕೊಡ್ತೀವಿ ಅಂತ ನೀವು ಹೇಳಿರಿಲ್ಲ ನಮಗೂ ಪಂಚಾಯತಿ ಇನ್ನು ಮಟ್ಟ ಇದ್ ಮಾಡಿಲ್ಲ ಪಂಚಾಯತಿ ಹೇಳ್ತಾರೆ ನಾವೆಲ್ಲ ತುಂಬಿದೈತ್ರಿ ಆಗ್ತಾರ ಕಂಬ ಅಂತ ಹೇಳ್ತಾರ ಅರುಣ್ ಹೇಳ್ತಾನೆ ಫೋನ್ ಹಚ್ಚಿರಿ ಅಲ್ರಿ ಅದೇ ಅವ್ರು ಹೇಳ್ತಾರಲ್ಲ ಎಲ್ಲ ಆಗೈತೆ ಅಂತ ಅದು ವಿಡಿಯೋ ಮಾಡ್ರಿ ಮಾಡ್ಕೊರಿ ಈಗ ಮಾಲಿಂಗನ್ ಹೇಳಿದೀನಿ ಮಾಲಿಂಗ್ ಬರ್ತಾನೆ ಅಂತ ನಿಮ್ ಕಡೆ ಇಲ್ಲ ಅಂದ್ರೆ ನೀವು ಹೇಳ್ರಿ ನಮ್ ಕಡೆ ಏನಿಲ್ಲಪ್ಪ ಅಂತ ಹೇಳ್ರಿ ಏನು ಬರೋದಿಲ್ಲ ಯಾವನು ಬರೋದಿಲ್ಲ ಇಲ್ಲಿ ನಾವು ಹೇಳೋದು ಸಾಕಾಯ್ತು ಈಗ ಸರ ನಮ್ ಮನೆಯವ್ರು ಯಾರು ಇರ್ತಿಲ್ಲ ಹುಡುಗರು 4 ಗಂಟೆ ಶಾಲೆ ಬಿಡ್ತಾರ ನೋಡ್ರೆ ನಾನು ಸರಿ ಮಾಡಿ ಹೋಗ್ತೀನಿ ಲೆಟರ್ ಸರ್ ಕೊಟ್ಟಿಲ್ಲ ಸರ್ನ ಪ್ರಶ್ನೆ ಮಾಡ್ರಿ ಸರ್ ಹಿಂಗಾಯ್ತು ಇಂತ ನೀವು ನಮ್ಗೆ ಹೇಳಿದ್ರೆ ನಾವು ಮಾಡ್ತೀವಲ್ಲ ನೋಡ ನಾವು ಲೆಟರ್ ಕೊಟ್ಟಿವಿ ಸರ ಏನಾಯ್ತ್ರಿ ಪ್ರಶ್ನೆ ಅಲ್ಲಿ ಮಾಡ್ರಿ ಈಗ ನಾ ಕೆಲ್ಸಕ್ಕೆ ಮಾಡಕ್ ಬಂದಾಗ ಈ ಪ್ರಶ್ನೆ ಮಾಡ್ರಿ ನನ್ ಕಡೆ ಅಧಿಕಾರ ನನ್ ಕಡೆ ನೀವು ಲೆಟರ್ ಕೊಟ್ಟಿಲ್ಲ ನಾನು ಕೇಳಕ್ ಹೋಗ್ಬೇಡ್ರಿ ಯಾಕಂದ್ರೆ ಲೆಟರ್ ಅಲ್ಲಿ ಕೊಟ್ಟಿರಲ್ಲ ಅಲ್ಲಿ ಹೋಗಿ ಕೇಳ್ರ ಏನೇನ್ ಸಮಸ್ಯೆ ಆಯ್ತು ಸರ್ ಹಿಂಗೆ ಕೊಟ್ಟಿವಿ 8 ವರ್ಷ ಆಯ್ತು ಏನೇನಾಯ್ತು ಯಾವಾಗ ಕೊಟ್ರಿ ನಂಗೆ ಗೊತ್ತಿಲ್ಲ ನೀವು ಯಾವಾಗ ನಂಗೆ ಲೆಟರ್ ಕೊಟ್ಟರು ಗೊತ್ತಿಲ್ಲ ನನಗೆ ಇದು ವಿಷಯನೂ ಗೊತ್ತಿಲ್ಲ ನೀವು ಹೋಗಿ ಮಾತಾಡ್ರಿ ಈಗ ನಾನು ಕಾಲ್ ಮಾಡಿ ನಿಮ್ಗೆ ಇವತ್ತೇ ಬಟ್ ಪಂಚಾಯತಿ ಹೇಳಿ ಇವತ್ತು 3 ದಿವಸ ನನಗೆ ಕರೆಯಿಲ್ಲ ಪಂಚಾಯತ್ ನೀವು ನನಗೆ ಕಾಲ್ ಮಾಡಿರಿ ಇವಾಗ ಬೆಳಿಗ್ಗೆ ಕಾಲ್ ಮಾಡಿರಿ ಅವ ಅರುಣ್ ಏನು ಗೊತ್ತಾ ನಾ ಮಾಲಿಂಗನ ಹೇಳಿದ್ದೀನಿ ಅಂತ ಹೇಳ ಅವನಿಗೆ ಅದಕ್ಕೆ ನಾನು ಸುಮ್ಮನೆ ನೋಡೋ ಯಾವಾಗ ಬಂದ್ ಮಾಡ್ತಾರಂತ ನೀವು ಯಾವಾಗ ಕಾಲ್ ಮಾಡಿರಿ ನನಗೆ ನಾ ಇವತ್ತು ಬೆಳಿಗ್ಗೆ ನಿಮ್ಗೆ ಕಾಲ್ ಮಾಡೋಣ ನಾ ಬಂದಿಲ್ಲ ಮುಗಿತ್ರಿ ನೀವು ಅರುಣ್ ಯಾವಾಗ ಹೇಳ್ದ ನಿಮ್ಗೆ ಯಾವಾಗ್ರಿ ಅರುಣ್ ಇವತ್ತು ಬೆಳಿಗ್ಗೆ ಹೇಳಿದ ಅವನು ಇವತ್ತು ಬೆಳಿಗ್ಗೆ ನಂಗೆ ಇಲ್ಲಿ ಬಿದ್ದೈತಿ ಹೆಂಗ್ ಬಿದ್ದೈತಿ ಏನು ಕನಸು ಬೀಳಂಗಿಲ್ಲ ವಿಷಯ ಆಗಂಗಿಲ್ಲ ನಿಮ್ಗೆ ಗೊತ್ತಾಗೋದು ಅದು ಬೇರೆ ಹೌದಲ್ಲ ಇದು ಒಂದೇ ಸಿಕ್ಕಾಪಟ್ಟೆ ನಾನು ಏರಿಯಾ ಲೈಮನ್ ಒಬ್ಬರೇ ಎಲ್ಲ ಕಡೆ ಇರ್ತಾವ ಅದನ್ನ ಮುಗಿಸ್ಕೊಂಡ್ ಬರ್ಬೇಕು ಬೆಳಿಗ್ಗೆ ನೀವು ಹೇಳ್ಕೊಂಡು ಡೈರೆಕ್ಟ್ ಬರಕ್ಕಾಗಲ್ಲ ಅದನ್ನ ಕೆಲಸ ಮುಗಿಸ್ಕೊಂಡು ಈಗ ನಾವು ನಿಮ್ಗೆ ಹೇಳಿದ್ದೇನಂದ್ರೆ ಈಗ ಹುಡುಗರು ನೋಡ್ರಿ ನಾವೆಲ್ಲರೂ ಕೆಲಸ ಹೋಗ್ತೀವಿ 4 ಗಂಟೆ ಹುಡುಗರು ಬರ್ತಾರೆ ಶಾಲೆಯಿಂದ ಮನೆಗೆ ಯಾರು ಇರುದಿಲ್ಲ ಈಗ ಇಲ್ಲಿ ಬಿದ್ರೆ ಈಗ ಮಳೆಗಲ್ಲ ಮಳೆ ಇಲ್ಲದವಾಗ ಏನಾಗುದಿಲ್ಲ ಮಳೆದ ಅರ್ತಿಂಗ್ ಹೊಡೆದ್ರೆ ಯಾರು ಜವಾಬ್ದಾರಿ ಇದಕ್ಕೆ ಹೇಳಿ ನೀವು 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ 1.68 ಕೋಟಿಗೂ ಮೀರಿದ ವ್ಯೂಸ್ ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.